ನನ್ನಲ್ಲಿರೋ ಎಲ್ಲಾ ಸಮಸ್ಯೆಗಳು ಆಲ್ಮೋಸ್ಟ್ ಎಲ್ಲ ಗುಣ ಆಗಿದೆ. ಸಾಕಲ್ವಾ? ಒಂದು ಆಗಿದೆ. ಕೋರ್ಸ್ ಮಾಡಿದ್ರ ನೀವೆಲ್ಲ ವಾಸಿ ಆಗಿದ್ರ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು? ಲೈಫ್ ಲಾಂಗ್ ನನಗೆ ಇನ್ನ ಬೇರೆಯವ್ರಿಗೆ ಯಾರು ವಾಸಿ ಮಾಡ್ತಿರಲ್ಲ ಅದೆಲ್ಲ ಬೋನಸ್. ಹೌದು ಸರ್, ಇನ್ನೆಲ್ಲ ಈಗ ನನ್ ಬೋನಸ್ಸೇ. ಈಗ ನಾನೇನ್ ಖರ್ಚು ಮಾಡಿದ್ದೆ ಅದು ನನಗೆಲ್ಲ ಅಸ್ಲು. ಇನ್ ಮುಂದಕ್ ಬರೋದೆಲ್ಲ ಲಾಭನೇ. ಸೂಪರ್. ಶುಗರ್ ಇತ್ತು, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. BP ಇತ್ತು, ಅದು ನಾರ್ಮಲ್ ಆಗಿದೆ. ಈ ಕೈ ಒಂದ್ ಸ್ವಲ್ಪ ನೋವುತ್ತೆ, ಅದೊಂದ್ 50% ಕಡಿಮೆ ಆಗಿದೆ. ಮತ್ತೆ ಸರಿ, ಕಾಲ್ ಇಷ್ಟೆಲ್ಲ ರೆಡಿ ಆಗಿದ್ರೆ ಅಂದ್ರೆ ಅದನ್ನು ರೆಡಿ ಆಗತ್ತೆ. ನಾನು ಹೇಳೋದಿಷ್ಟೇ, ಎಲ್ಲಾ ವಾಸಿ ಮಾಡ್ಕೊಳೋ ಶಕ್ತಿ ದೇವ್ರು ನಿಮ್ ದೇಹಕ್ಕೆ ಕೊಟ್ಟಿದ್ದಾನೆ. ಅದು ಬಿಟ್ಟು ಮಾತ್ರೆಯಿಂದ ಓಡ್ತಾ ಇದಾರೆ ಜನ. ಮಾತ್ರೆ ಬಿಟ್ಬಿಟ್ಟೆ ಸರ್. ನಾನು ಆಲೆ ಒಂದೂವರೆ ವರ್ಷ ಆಯ್ತು ಮಾತ್ರೆ ತಗೊಂಡು. ಯಾವ ಮಾತ್ರೆನೂ ತಗೊಂತಾ ಇಲ್ಲ. ಬಟ್ ಚೆಕ್ ನಾಟಿ ಫುಡ್ ಮಾಡ್ತಾ ಇರಿ, ತಗೊಂತಾ ಇದೀನಿ. ಮಾತ್ರೆ ಬಿಟ್ಟು ಸುಮ್ನೆ ಇರಬೇಡಿ. ಅವಾಗ ಮಾನಿಟರ್ ಮಾಡಿ. ಅದೇ ನಾನು 3 ತಿಂಗಳು 2 ತಿಂಗಳು ಒಂದ್ಸರಿ ಟೆಸ್ಟ್ ಗಳು ಮಾಡಿಸ್ತೀನಿ. ಓಕೆ, ಸ್ಯಾಟಿಸ್ಫೈಡ್ ರಿಸಲ್ಟ್ ಬರ್ತಾ ಇದೆ. ಸೂಪರ್. ಈಗ ನಾನ್ ಹೇಳೋದ್ಕಿಂತ ನಮ್ ವೈಫ್ ಹೇಳ್ತಾರೆ ನನ್ ಬಗ್ಗೆ, ನಿಮ್ ಬಗ್ಗೆ. ಈಗ ನಾನ್ ಹೇಳ್ಬಿಟ್ರೆ ನಾನ್ 10 ಸ್ಟೂಡೆಂಟ್, ದಿನಾ ನಿಮ್ ಮಾತ್ ಕೇಳ್ತಾ ಇರ್ತೀನಿ. ನನ್ನ ಎಫೆಕ್ಟ್ ನಾನ್ ಹೆಂಗಿದ್ದೆ 1 ವರ್ಷದಿಂದ, ಈಗ 1 ವರ್ಷ ಆದ್ಮೇಲೆ ನಿಮ್ ಸವಾಸ ಮಾಡಿ, ನಿಮ್ ಸವಾಸದಿಂದ ನಾನ್ ಹೆಂಗಾದೆ ಅಂತ ನಮ್ ವೈಫ್ ಹೇಳ್ತಾರೆ. ನೋಡಿ ಸನ್ಮ ಈ ಸನ್ಮಿ ಅವ್ರ ವಿಡಿಯೋ ಆನ್ ಮಾಡ್ಕೊಳ್ಳಿ, ಕಾಣಿಸ್ತಾ ಇಲ್ಲ. ಹೇಳಿಮ್ಮ, ನಿಮ್ಮ ಹಸ್ಬೆಂಡ್ ಏನ್ ಚೇಂಜಸ್ ನೋಡಿದಿರಾ? ಹೆಲ್ತ್ ವೈಸ್ ತುಂಬಾ ಇಂಪ್ರೂವ್ ಆಗಿದ್ದಾರೆ ಸರ್. ಕಾಣಿಸ್ತಾ ಇದಾರ? ಭೀಮನ್ ತರ ಇದಾರೆ ಇವಾಗ. ಹೌದು, ತುಂಬಾ ವೀಕ್ ಆಗ್ಬಿಟ್ಟಿದ್ರು, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಇವಾಗ ಚೆನ್ನಾಗಿದ್ದಾರೆ. ಖುಷಿ ಆಗ್ತಿದೆನಾ ಬಸವ ಅಕಾಡೆಮಿ ಸವಾಸ ಮಾಡಿದ್ದಕ್ಕೆ? ನಂಬಿರ್ಲಿಲ್ಲ ಸರ್, ಇವ್ರು ಯಾಕೆ ಇದನ್ನೆಲ್ಲ ಮಾಡ್ಕೊಂತ ಇದಾರೆ ಅಂತ. ನನ್ಗೆ ಹೇಳು ಇಲ್ಲ, ಇವ್ರು ಕೋರ್ಸಸ್ಗೆ ಅಟೆಂಡ್ ಮಾಡ್ತಾ ಇರೋದು ಏನೂ ಹೇಳಿರ್ಲಿಲ್ಲ. ಇವ್ರು ರೆಡಿ ಆಗ್ತಾರ ನೋಡಿ, ಆಮೇಲೆ ನನ್ಗೆ ನಂಬಿಕೆ ಬಂತು. ಎಲ್ರು ಅಷ್ಟೇ, ಕಲರ್ ಹಚ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಒಂದ್ ಮೆಂತೆ ಕಾಳು ಕಟ್ಕೊಂಡ್ರೆ ಏನಾಗುತ್ತೆ ಅಂತ ಎಲ್ರು ತಲೆಯಲ್ಲಿ ಇರುತ್ತೆ. ಬಟ್ ನಾನ್ ಹೇಳೋದಿಷ್ಟೇ, ಕಲರ್ ಅಲ್ಲಿ ಏನಿಲ್ಲ, ಪಾಯಿಂಟ್ ಅಲ್ಲಿ ಏನಿಲ್ಲ, ನಿನ್ನ ದೇಹದಲ್ಲಿ ಎಲ್ಲಾ ಇದೆ. ಆ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ಟೆಕ್ನಿಕ್ ಅಷ್ಟೇ ಇದು. ಸೊ ನಿಮ್ಮ ಆಹಾರ, ನಿದ್ರೆ, ಬಾಡಿ ಎನರ್ಜಿ ಲೆವೆಲ್ಸ್ ಎಲ್ಲ ಇಂಪ್ರೂವ್ ಅನಿಸ್ತಾ ಇದೆನಾ? ಖಂಡಿತ ಸರ್, ಖಂಡಿತ ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ನಾನು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ. ಆಚೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಸುಸ್ತಾಗೋದು. ಎಲ್ಲ ರೆಡಿಯಾಗಿ ನಿಮ್ಮ ಅಕ್ಕಿನೂ ತಿಂತಾ ಇದ್ದೀನಿ, ಅದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ನಮ್ಮ ಅಕ್ಕಿನ 1 ವಾರ ಬಿಟ್ರೆ ಹೆಂಗಿರುತ್ತೆ? ಆಗಲ್ಲ ಸರ್, ನೆನ್ನೆ 1 ಟೈಮ್ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಸರ್ ನನಗೆ. ನಮ್ಮ ಅಕ್ಕಿ ತಿಂದಿಲ್ಲ ಅಂದ್ರೆ ಏನಾಗುತ್ತೆ? ಏನೋ ಒಂಥರ ಕಳ್ಕೊಂಡಂಗೆ ಸರ್, ಎನರ್ಜಿ ಲೆವೆಲ್ ಕಡಿಮೆ. ಹೌದು. ಮತ್ತೆ ಲಾಸ್ಟ್ ವೀಕ್ ಇವ್ರ ಮಾವನಿಗೆ ಸೇಮ್ ಶುಗರ್ಗೆಲ್ಲ ಪಾಯಿಂಟ್ ಹಾಕ್ದೆ, ಮೀನ್ಸ್ ಕಲರ್ ಹಾಕ್ದೆ. ಅವರು ತುಂಬಾ ಚೇಂಜಸ್ ಇದೆ, ಅವರು ನಿಮ್ಮನ್ನ ಒಂದ್ಸರಿ ಮೀಟ್ ಮಾಡ್ಬೇಕು ಅಂತಿದ್ದಾರೆ. ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತಾನೆ ಹೇಳ್ತಾ ಇದ್ದೀನಿ. ಬೇಡ ಬೇಡ ಬೇಡ, ನನಗೆ ಸಾಕಾಗಿದೆ. ಪೇಷಂಟ್ ನೋಡಕ್ ಆಗಲ್ಲ, ನೀವೇ ಟ್ರೀಟ್ ಮಾಡಿ. ಮಾಡಿದೀನಿ ಸರ್, ಆಲ್ರೆಡಿ ಮಾಡ್ತಾ ಇದ್ದೀನಿ. 9 ತಿಂಗಳಿಂದ ನನ್ನ ಹತ್ರ ಟ್ರೈನಿಂಗ್ ತಗೋತಾ ಇದೀರಲ್ವಾ, ನೀವೇ ಟ್ರೀಟ್ ಮಾಡಿ, ಅದ್ಭುತವಾಗಿ ವಾಸಿ ಆಗ್ತಾರೆ. ಬಸವ ಅಕಾಡೆಮಿನಲ್ಲಿ ಅಕ್ಕಿ ಸಿಗುತ್ತೆ, ತಗೊಳ್ಳಿ, ಅದನ್ನ ಬಳಸ್ರಿ, ಸಾಕು, ಆರೋಗ್ಯವಾಗಿರ್ತಾರೆ. ಈಗ ಅವ್ರ ಹತ್ರ ಅವರೇ ನನ್ ಫಸ್ಟ್ ಪೇಷಂಟ್ ಸರ್. 21 ರೂಪಾಯಿ ತಗೊಂಡಿದ್ದಾರೆ ಅವ್ರ ಹತ್ರ. 21 ರೂಪಾಯಿ ತಗೊಂಡ್ರ? ಅಲ್ಲ, ಇಟ್ಸ್ ಲೆಫ್ಟ್ ಟು ಯು. 20 ರೂಪಾಯಿ ತಗೋತಿರೋ, 100 ರೂಪಾಯಿ ತಗೋತಿರೋ, ಬಟ್ ಫ್ರೀ ಆಗಿ ಮಾಡಬೇಡಿ. ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು. ಹೌದು, ಗಣೇಶನ್ ನೆನ್ಸ್ಕೊಂಡು, ನಿಮ್ಮನ್ನ ನೆನ್ಸ್ಕೊಂಡು, ಅಪ್ಪ ದೇವ್ರೆ ಒಳ್ಳೇದಾಗ್ಲಿ ಇವ್ರಿಗೆ ಅಂದ್ಬಿಟ್ಟು ಫಸ್ಟ್ ಪೇಷಂಟ್ ಅವ್ರನ್ನ ಮಾಡಿದೆ. ಬಟ್ ಪಾಸಿಟಿವ್ ರಿಸಲ್ಟ್ ಬಂತು ಸರ್. ರಿಸಲ್ಟ್ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲಿ ನಮ್ಮ ಹತ್ರ ಬರೋರ್ ಹೀಲರ್ಸ್ ಎಲ್ಲ ಹೇಗ್ ಹುಟ್ಟಾಕ್ತಿವಿ ಅಂತಂದ್ರೆ, ಫಸ್ಟ್ ಅವರೇ ಪೇಷಂಟ್, ಅವ್ರನ್ನೇ ವಾಸಿ ಮಾಡ್ಬಿಡ್ತೀವಲ್ಲ, ನಿಮ್ಗೊಂದು ಒಂದು ಬಂಡೆ ಧೈರ್ಯ ಬಂದ್ಬಿಡುತ್ತೆ, ನಾನೇ ರೆಡಿ ಆಗಿದ್ದೀನಿ, ನಿನ್ನೆ ರೆಡಿ ಮಾಡ್ಬಿಡ್ತೀನಿ ನಾನು ಅಂತ. ಸ್ವ ಅನುಭವದಿಂದ ಎಲ್ಲಾರನ್ನು ನಾವು ನೋಡ್ಬೋದು ಸರ್. ಅದು ಇನ್ನು ಡೀಪ್ ಆಗಿ ಹೋಗ್ಬೇಕು, ಟೆಮ್ಗೆ ಮತ್ತೆ ರಿವಿಷನ್ ಮಾಡ್ಬೇಕು. ನಮ್ಗೆ ನಿಮ್ಮ ಸಾನ್ನಿಧ್ಯ ಬೇಕು ಸರ್, ಅಟ್ಲೀಸ್ಟ್ 1 ವಾರ ಆದ್ರೂ. ನಾವು ನಿಮ್ ಮನೆಗೆ, ನಿಮ್ಮ ಕ್ಲಿನಿಕ್ಗೆ ತುಂಬಾ ಹತ್ರದಲ್ಲಿದ್ದೀವಿ. ಡೆಫಿನೆಟ್ ಆಗಿ ಯಾರೆಲ್ಲ TM ಕೋರ್ಸ್ ಮಾಡ್ತಾ ಇದ್ದೀರಾ ಅವರು ವಾಲಂಟಿಯರ್ ಆಗಿ ನಮ್ ಬಸವ ಅಕಾಡೆಮಿಗ್ ಬರ್ಬೋದು. ಬನ್ನಿ. ಓಕೆ, ನೀವು ಬರೋದಕ್ಕಿಂತ ಮುಂಚೆ ಒಂದು ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡಿ. ವೀಕ್ಲಿ 1 ಡೇ ಬರ್ತೀರಾ, 2 ಡೇ ಬರ್ತೀರಾ? ಓಕೆ, ಯಾಕೆ ಅಂತಂದ್ರೆ ನೀವು ಸುಮಾರು ಕಲ್ತಿರ್ತೀರಾ ಲಾಸ್ಟ್ 8-10 ತಿಂಗಳಲ್ಲಿ. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಬಂದು ದಿನ 100 ಪೇಷಂಟ್ ನೋಡಿದಾಗ ನಿಮ್ಗೆ ಆಗ ಅನುಭವ ಮತ್ತು ನಿಮ್ಮ ಒಂದು ಕಲಿಕೆ ತುಂಬಾ ವಿಭಿನ್ನವಾಗಿರುತ್ತೆ. ಬನ್ನಿ, ಇಲ್ಲಿ ತುಂಬಾ ಜನ ಹೀಲರ್ಸ್ ಇದ್ದಾರೆ, ಅಂಡ್ ಅವರೆಲ್ಲ ಸಪೋರ್ಟಿವ್ ಆಗಿ ಮಾಡ್ತಾರೆ. ಬಟ್ ಬರೋರಿಗೆಲ್ಲ ಹೇಳೋದಿಷ್ಟೇ, ನೀವು ಏನೇ ಇರ್ಲಿ, 100 ಕೋಟಿ ಇರ್ಲಿ, ನಿಮ್ದು ಏನೇ ಇರ್ಲಿ, ನಿಮ್ಮ ಈಗೋನ ಪಕ್ಕಕ್ಕಿಟ್ಟು ಇಲ್ಲಿಗೆ ಬನ್ನಿ. ಯಾಕೆ ಅಂತಂದ್ರೆ, ನಾನಿವತ್ತು ಏನೇ ಕಲ್ತಿರ್ಬೋದು, ನಮ್ ಗುರುಗಳು ಕೆಮ್ಮಿದ್ರಿಗಿನ ನೀರು ಓಡಿ ತಗೊಂಬಂದ್ ಕೊಡ್ತಿದ್ದೆ ನಾನು. ಯಾಕೆ ಅಂತಂದ್ರೆ, ನಾನೇನೋ ಕೆಲಸ ಮಾಡ್ತೀನಿ, ನನಗಂತೂ ಕೆಲಸ ಮಾಡ್ಲೇಬೇಡಿ. ನೀವು ಇದನ್ನ ಕಲಿಬೇಕಂತಂದ್ರೆ ಯಾವಾಗ ಅಂದ್ರಿಗಿನಾಗಿ ಪೇಷಂಟ್ ನ ವಾಸಿ ಮಾಡಬೇಕು ಅನ್ನೋ ಒಂದು ಅರ್ಪಣಾ ಮನೋಭಾವನ ಬಂದಾಗ ಖಂಡಿತ ಸರ್, ಯಾರು ಹೇಳ್ಕೊಡೋದ್ ಬೇಡ, ನೀವು ಕಲ್ತು ಬಿಡ್ತೀರಾ. ಯಾವುದೇ ಪೇಷಂಟ್ ಬಂದ್ರೆ ಮರ್ಮ ಥೆರಪಿ ಮಾಡ್ತೀನಿ, ಕುಟ್ಕಂತ ಬರೋರು ನಡ್ಕೊಂಡು ಹೋಗ್ತಾರೆ. ಬಟ್ ಆ ಮರ್ಮ ಥೆರಪಿ ಕಲಿಬೇಕಾದ್ರೆ
ನಮ್ ಗುರುಗಳು ಪಕ್ಕ ಕೂತ್ಕೊಂಡಿದೀವಿ ನಾವು, ನಾನು ನಮ್ ನಾಣಿ 3 ವರ್ಷ. ಅವ್ರ ಏನ್ ಹೇಳ್ತಾರ, ಅವ್ರು ಎಲ್ಲಿಗೆ ಹೋಗ್ತಾರ ಅವ್ರಿಂದ ಹೋಗೋದು. ಅವ್ರಿಗೆ ನಾವು ಫೀಸ್ ಕೊಟ್ಟಿಲ್ಲ, ಅವರು ನಮ್ಗೆ ಏನ್ ಕೊಟ್ಟಿಲ್ಲ, ಬಟ್ ಆ ಸಾನ್ನಿಧ್ಯ ಇರ್ತೈತಲ್ವಾ, ಆ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಅದಕ್ಕೋಸ್ಕರ ಸರ್ ನಿಮ್ ಸಾನ್ನಿಧ್ಯ ಬೇಕು ನನಗೊಂದ್ ಸ್ವಲ್ಪ ದಿನನಾದ್ರು ಅಂತ ನಾನು ನಿಮ್ಮನ್ನ ಕೇಳಿ. ಐ ಆಮ್ ವೆರಿ ವೆಲ್ಕಮ್. ನನ್ಗಿವತ್ತು ಕರ್ನಾಟಕದ ಮೆಡಿಸಿನ್ ಫ್ರೀ ಮಾಡ್ಬೇಕಂತ ಪಣ ತೊಟ್ಟಿದ್ದೀನಿ. ಅದು ನನ್ನ ಒಬ್ಬನಿಂದ ಸಾಧ್ಯ ಆಗಲ್ಲ ಅಂತ ಗೊತ್ತು. ನಿಮ್ ತರ ಸಾವಿರಾರು ಜನ ಕಲಿಬೇಕಂದ್ರೆ ಅವ್ರು ನನ್ನ ಹತ್ರ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕಂದ್ರೆ ಒಂದು ಚಿಕ್ಕದು, ಯಾಕೆ ಅಂತಂದ್ರೆ 2 ತರ ಜನನು ನೋಡಿದ್ದೀನಿ. ಬಂದಿದ್ದಾರೆ, ಎಲ್ರಿಗೂ ಸಹಾಯ ಮಾಡಿದ್ದಾರೆ, ಅವರು ಕಲ್ತಿದ್ದಾರೆ. ಇವತ್ತು ನಾವು ನೆನ್ಸ್ಕೋತೀವಿ. ಫಾರ್ ಎಕ್ಸಾಂಪಲ್ ಮಹಿಮಾ ಅಂತ ಒಂದು ಹುಡುಗಿ ಬಂದಿದ್ಲು, ಜಸ್ಟ್ 24 ಇಯರ್ಸ್, ರಾಯಚೂರಿಂದ ಬಂದಾಗ ಸರ್ ಎಲ್ಲ ನಮ್ ಜೊತೆ ಇದ್ದು ಕಲ್ತ್ಬಿಟ್ಟು ನಾವೇನಾರು ಕೆಲಸ ಹೇಳಿದ್ರೆ ಮಾಡ್ಬಿಟ್ಟು ಇವತ್ತು ಹೋಗಿ ಕ್ಲಿನಿಕ್ ಮಾಡಿದ್ದಾರೆ ರಾಯಚೂರಲ್ಲಿ. ಆ ಹುಡುಗಿನ ಹುಡ್ಕೊಂಡು 10 ಜನ ಬರ್ತಿದ್ದಾರೆ. ನಾವು ಖುಷಿಯಿಂದ ಹೇಳ್ಕೊಡ್ತೀವಿ ನಮ್ ಸ್ಟೂಡೆಂಟ್ ಅಂತ. ಕೆಲವ್ರು ಬಂದ್ಬಿಟ್ಟು ನಾನ್ ಯಾರು ಗೊತ್ತಾ, ನೀನ್ ಯಾರು ಗೊತ್ತಾ ಅಂದ್ರೆ ನಾವೇನ್ ಮಾಡೋದು, ನೀವ್ ಯಾರನ್ನ ತಗೊಂಡು. ಇವಾಗ ನಾವು ನಿಮ್ಮ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡಲ್ಲ, ನೀವ್ ಹತ್ರ ಬಂದು ಕೊಡಿ ಅಂತಾನೆ ಹೇಳಲ್ಲ. ಬಟ್ ಒಂದು ಹೆಲ್ತಿ ಎನ್ವೈರನ್ಮೆಂಟ್, ನೀವು ಫ್ರೆಂಡ್ಲಿ ಆಗಿ ಬಂದು ಇಲ್ಲಿರೋರ್ನು ಫ್ರೆಂಡ್ಲಿ ಆಗಿ ನೋಡಿದಾಗ, ಒಂದು ಹೆಲ್ತಿ ಅಟ್ಮಾಸ್ಫಿಯರ್ ಇದ್ದಾಗ ಡೆಫಿನೆಟ್ ಆಗಿ ಇದೇ ಮುಂದಕ್ಕೆ ತಗೊಂಡೋಗುತ್ತೆ ನಮ್ಮನ್ನ. ಹೌದು ಸರ್. ವೆಲ್ಕಮ್ ಕಿಶೋರ್, ಯಾವಾಗಾದ್ರೂ ಬನ್ನಿ. ನನ್ಗೆ ನಿಮ್ಮ ನಾಟಿ ಐಟಮ್ ನೀವು ಎಲ್ಲಾ ಮಾಡ್ತಾ ಇದೀರಲ್ಲ, ನನಗೂ ತುಂಬಾ ಆಸೆ ಸರ್. ನಮ್ದು ಮಂಡ್ಯ. ನನಗೆ ಅಲ್ಲೊಂದ್ 3 ದಿನ ಇದ್ದು ಇಲ್ಲೊಂದ್ 4 ದಿನ ಇದ್ದು ನಾನು ನಿಮ್ ತರ ನಾಟಿ ಅಕ್ಕಿನೋ ಎಲ್ಲಾ ತರ, ಬರೀ ಅಕ್ಕಿ ಒಂದೇ ಅಲ್ಲ, ಎಲ್ಲಾ ತರ ಜನಗಳಿಗೆ ಏನೇನ್ ಬೇಕು ಎಲ್ಲಾ ತರ. ನಾನು ಅಲ್ಲಿ ನಮ್ ಸ್ವಲ್ಪ ಜಮೀನಿದೆ, ನಮ್ ಊರವ್ರನ್ನೆಲ್ಲ ನಾವು ಒಂದು ಸಂಘ ತರನ ಏನಾರು ಮಾಡ್ಬೇಕಂದ್ರೆ ತುಂಬಾ ಆಸೆ. ಮಾಡಿ, ನಿಮ್ಗೆ ದೇಶಿ ತಳಿ ಬೀಜಗಳನ್ನ ಕೊಡ್ತೀನಿ, ನೀವು ಬೆಳೀರಿ. ಸುತ್ತಮುತ್ತ ಸುಮಾರು ಜನಕ್ಕೆ ದೇಶಿ ತಳಿ ಆಹಾರ ಬೇಕು. ಯಾಕಂದ್ರೆ ನಿಮ್ಮನ್ನ ಎಷ್ಟೇ ರೆಡಿ ಮಾಡಿದ್ರು ನೀವು ಆರೋಗ್ಯವಾಗಿರ್ಬೇಕಂದ್ರೆ, ನೀವು ಹೇಳ್ತೀರ ನಾನು ಚೆನ್ನಾಗಿ ಆಗಿದ್ದೀರಿದ್ದೇನೆ ಅಂತ. ನನ್ನ ಅಕ್ಕಿನ 1 ತಿಂಗಳು ತಿನ್ನೋದ್ ಬಿಟ್ಟು ನೋಡಿ. ಇಲ್ಲ ಸರ್, ಆಗಲ್ಲ, ಕಷ್ಟ ಅದು. ಸೊ ಯಾಕಂದ್ರೆ ನಿಮ್ ಬಾಡಿ ರಿಪೇರಿ ಮಾಡಿದ್ಮೇಲೆ ಅದಕ್ಕೆ ಏನ್ ಕೊಡ್ಬೇಕು ಅದನ್ನೇ ಕೊಡ್ಬೇಕು, ಬೇರೆದ್ ಕೊಟ್ರೆ ನಡೆಯಲ್ಲ. ಹೌದು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಟು ಬಸವ ಆಕ್ಯೂ ಅಕಾಡೆಮಿ. ನೀವು ಕಲೀರಿ, ನೀವು ವಾಸಿಯಾಗಿ ಜನನು ವಾಸಿ ಮಾಡಿ. ಬಸವ ಅಕಾಡೆಮಿನಲ್ಲಿ ಸುಮಾರು ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಫಾಲೋ ಅಪ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣಂತೆ.